ಸಮಸ್ತ ದೇವರ ಇಬ್ಬರಿಗೆ ಹಾಗೂ ಯಾವಲ್ಲ ದೇವರ ಇಬ್ಬರಿಗೆಯಲ್ಲಿರ್ತಕ್ಕಂಥ ದೇವಾನು ದೇವತೆಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮ ನಿಮಿತ್ತವಾಗಿ ಸೇರಿರ್ತಕ್ಕಂಥ ಎರಡೂ ಕಲಾ ತಂಡಗಳಿಗೆ ನಮ್ಮೂರಿನ ಪರವಾಗಿ ಹಾಗೂ ಈ ನಾಡದೇವಿ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವತ್ತ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ತಮಗೆಲ್ಲ ಗೊತ್ತಿತ್ತು ಮಾತೈತಿ. ಈಗ ಎರಡೂ ಕಲಾ ತಂಡಗಳನ್ನ ನಿನ್ನೆ ಕಾರ್ಯಕ್ರಮ ಆಗಬೇಕಾಗಿತ್ತು. ಏನೋ ಮಳೆ ಅನಿವಾರ್ಯ ಕಾರಣದಿಂದ ಈ ಕಲಾ ತಂಡಗಳು ಇವತ್ತ ಇಲ್ಲೇ ವಸ್ತಿ ಮಾಡಿ ಬೆಳಗ್ಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ. ಆದ ಕಾರಣ ಈಗ ಎರಡೂ ಕಲಾ ತಂಡಗಳಲ್ಲಿ ಕೇಳ್ಕೋದಿಷ್ಟೇ ಕಮಿಟಿ ವತಿಯಿಂದ ಈ ನಾಡದೇವಿ ಕೂತಿರ್ತಕ್ಕಂಥ ನಾಡದೇವಿಯ ಬಗ್ಗೆ ಚರಿತ್ರೆ ಬಗ್ಗೆ ಮಾತಾಡಬೇಕು. ಮತ್ತೆ ಎರಡೂ ಕಲಾ ತಂಡದವರು ಇವರಿಗೆ ನೀವು ಎರಡು ಪ್ರಶ್ನೆ ಮಾಡಬೇಕು, ಅವರಿಗೆ ನೀವು ಎರಡು ಪ್ರಶ್ನೆ ಮಾಡಬೇಕು. ಈ ನಾಡ ದೇವಿ ಬಗ್ಗೆ ಇರಬೇಕು. ಯಾವ ಮಾಳಿಗರಾಯ ಬೀರಣ್ಣ ದೇವರ ಯಾವ್ದು ಬೇಡ, ಯಾವ್ದು ವಿಷಯ ಬೇಡ. ದೇವಿ ಏನು ಪವಾಡ ಮಾಡಿದ್ರು, ದೇವಿ ಎಲ್ಲೆಲ್ಲಿ ಪವಾಡ ಮಾಡಿದ್ರು, ಈ 9 ದಿನ ನವರಾತ್ರಿ ಹೆಂಗ್ ಬತ್ತು, ಮತ್ತೆ ಈ ನವರಾತ್ರಿ ಬರ್ಲಿಕ್ಕೆ ಕಾರಣ ಏನದ ಅಂತಕ್ಕಂಥ ವಿಷಯ ಮಾಡ್ಬೇಕು. ಮತ್ತೆ ಅವ್ರಿಗೆ ಬರ್ಲಿಕ್ಕಪ್ಪ ಅಂದ್ರೆ ನೀವು ಅದನ್ನ ಉತ್ತರ ಬಿಡುಗಡೆ ಮಾಡ್ಬೇಕು. ನಿಮಗ್ ಬರ್ಲಿಕ್ಕಂದ್ರೆ ಅವ್ರು ಬಿಡುಗಡೆ ಮಾಡ್ಬೇಕು. ಅದನ್ನ ಮುಚ್ಚಿಟ್ಟು ಹೋಗೋ ಯಾವಾಗ ಮಾಡಬಾರ್ದು. ಈಗ ನೀವು ಪ್ರಶ್ನೆ ಮಾಡಿ ಅವ್ರಿಗೆ ಮುಂದಿನ ಪಾಠ ಕೊಡ್ಬೇಕಂತೇಳಿ ನಮ್ಮ ದೇವರಿಬ್ಬರಿಗೆ ಸಮಸ್ತ ದೈವರ ಪರವಾಗಿ ನನ್ನ ವಿನಂತಿ. ಗ್ರಾಮದಲ್ಲಿ ಹಿಂಬಾಗಿ ನಿಲ್ಲಿಸಿರ್ತಕ್ಕಂಥ ಯಾವ ನನ್ನಪ್ಪ ಬೀರಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಆ ಗುರುವಿನ ಕೈ ಒಳಗೆ ಸಾಣಿಯ ಬೇರಾಗಿ ಸೌದ ಶ್ರೀಗಂಧದ ಕೊಟ್ಟಾಗಿ ನೋಡು ಭಾರತೀಯ ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಳಿಸಿ ವರ್ಷಕ್ಕೂ ಒಮ್ಮೆ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿನ ಭೂಲೋಕಿಗೆ ಕರೆಸಿಕೊಂಡ ಮುಂದಾಸದ ಆಯನೆಯನ್ನು ಪಡೆದಿರ್ತಕ್ಕಂಥ ಯಾವ ನನ್ನಪ್ಪ ಹುಲಿಜಂತಿ ಮಾಣಿಗರೇನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಅದೇ ತರನಾಗಿ ಯಾವ ಜತ್ತ ತಾಲೂಕ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ನಿಂತಿರ್ತಕ್ಕಂಥ ಬಡವದೇವರ ಪಾದವನ್ನು ಹೊತ್ತು ಮುಳುಗು ತನಕ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಯಾವ ತಮ್ಮ ಈ ದೇವರ ಹೆಪ್ಪುರಿಗೆ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರೆನಿಸಿಕೊಂಡಿರ್ತಕ್ಕಂಥ ಯಾವ ನನ್ನ ತಾಯಿ ನಾಡ ದೇವತೆ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಯಾವ ತಮ್ಮ ಇವತ್ತಿನ ದಿವಸ ಇಲ್ಲಿ ಡೊಳ್ಳಿನ ಹಾರಿಕೆಯನ್ನು ಕೇಳಕ್ಕೆ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲ ನನ್ನ ದೈವಕ್ಕ ಕರಜಿಗೆ ಸಂಘದ ವತಿಯಿಂದ ಕೋಟಿ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ನಮ್ಮ ಗುರುವಿನ ಸ್ತೋತ್ರ ಬೀರದೇವರ ಮಾಯಿಗಳ ಸ್ತೋತ್ರಗಳನ್ನ ಆಲ್ರೆಡಿ ಎಲ್ಲ ಮಾಡಿದಾಗೈತಿ. ಯಾವಾಗ ನಿನ್ನೆ ರಾತ್ರಿ ಅದಕ್ಕೆ ಇರ್ಲಿ ಆ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥ ತಮ್ಮ ಏನ್ ಮಾಡಿದ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರ ಏನ್ ಹೇಳಿದ್ರು ಮಾತ ಇವತ್ತಿನ ದಿವಸ ನಾಡ ದೇವತೆ ಜಾತ್ರೆ ನಡೆದೈತಿಪ್ಪ ಅಂತಂದ್ರ ಏನೇ ಮಾತಾಡಿದ್ರು ಬೀರದೇವರ ಮಾಳಿಗರೇನ ಕತಿ ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂಥ ವಿಷಯ ಐತಿ. ಇವೆಲ್ಲ ಪಲ್ಲಾಗ ಕೆಳಗ ಮಾರನಾಗ ಹಾಡಿಕರೆ ಇವತ್ತಿನ ದಿವಸ ಮಾತುಗಳು ಆದಿಶಕ್ತಿ ನಾಡ ದೇವತೆ ಬದ್ದಲ್ಲಿ ಮಾತುಗಳಾಗಿರ್ಬೇಕು. ಆ ನಾಡ ದೇವತೆ ಏನು ಲೀಲೆಗಳು ಮಾಡಿದ್ರು 9 ದಿನಗಳೊಳಗೆ ಯಾವ್ಯಾವ ಅವತಾರ ಕೊಟ್ಟು ಏನೇನು ಪವಾಡ ಮಾಡಿದ್ರು ಅಂತಕ್ಕಂಥದ್ದು ಹೇಳ್ಕೊತ ಹೋಗಿ ಸಂಧಿ 2 ಪ್ರಶ್ನೆಗಳು ಕೇಳ್ರಿ. ಆ ಬರ್ತಿದ್ದಪ್ಪ ಅಂತಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀವೇ ಉತ್ತರ ಬಿಡುಗಡೆ ಮಾಡೋದು ಅಂತಕ್ಕಂಥ ಮಾತು ಹೇಳ್ಯಾರ ಅವರು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇದೇ ಸಂಧಿ ಪ್ರಶ್ನೆಗಳು ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರ. ಮಾತೈತಿ ಇವತ್ತಿನ ದಿವಸ ನಾಡ ದೇವತೆ ಸ್ಟೋರಿ ಕತಿ ಇತಿಹಾಸ ನಾವು ಹೇಳ್ಬೇಕಾದ್ರ ಈ ಮಾಳಿಂಗರಾಯ ಬೀರದೇವರು ಸ್ವಲ್ಪ ತಪ್ಪದ ನಾವು ನಡೀತದ.
ಕರೆ ನಾಡು ದೇವತೆ ಕಥೆಯನ್ನ ತಪ್ಪಿ ಹೇಳ್ಕೊತ ಹೊಟ್ಟೆವಪ್ಪ ಅಂತಂದ್ರ ನಮ್ಗ ತಪ್ಪಿಸ್ತಾ ಇಲ್ಲ ಅಂತ ಆ ದೈವಕ್ಕೆ ತಿಳಿದಿಲ್ಲ ಅದು. ಯಾಕಪ್ಪ ಅಂತಂದ್ರ ನಾವು ಸ್ವಲ್ಪ ನಾಡ ದೇವತೆ ಏನ್ ಲೀಲೆ ಮಾಡಿದ್ರು ಅಂತಕ್ಕಂಥ ನೋಡ್ಕೋಬೇಕಾಗೈತಿ. ವಿಚಾರ ಮಾಡ್ಬೇಕ್ರಲ್ಲ ನೋಡ್ಕೊಂಡು ಬಂದು ಇಲ್ಲಿ ತನಕನು ನಮ್ಮಪ್ಪ ಬೀರ ದೇವರ ಮಾಯಿಗಳ ಏನ್ ಸ್ಟೋರಿ ಏನ್ ಲೀಲೆ ಮಾಡಿದ್ರು ಅದನ್ನೇ ಹೇಳ್ಕೊತ ಬಂದೀವಿ. ಆ ನಾಡ ದೇವತೆ ಬದಲು ಇವತ್ತಿನ ದಿವಸ ನೀವು ಹೇಳಂದಿರಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಅದನ್ನ ಸ್ವಲ್ಪ ನಾವು ತೆಗೆದ ವಿಚಾರ ಮಾಡಿ ನೋಡ್ಬೇಕಾಗ್ತೈತಿ. ಏನ್ ಬುಕ್ ಬುಕ್ ಅಂತ ಹಂಗಲ್ಲ, ತೆಗೆದು ನೋಡುದು ಏನ್ ನೋಡುದು. ಇವತ್ತಿನ ದಿವಸ 9 ಅವತಾರಗಳನ್ನು ತೊಟ್ಟ ನಾಡ ದೇವತೆ. ಆ 9 ಅವತಾರಗಳ ಏನೇನು ಕೊಟ್ಟಿದ್ರು ಅದರೊಳಗೆ ಏನು ಲೀಲೆ ಮಾಡಿದ್ರು ಅಂತಕ್ಕಂಥದ್ದು ಸ್ವಲ್ಪ ವಿಚಾರ ಮಾಡ್ಕೊಂಡು ಮುಂದಿನ ಸಂಧಿಗೆ ಮಾತಾಡೋದೈತಿ. ಅದಕ್ಕೆ ಇಲ್ಲಿ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸ. ನಾವು ಮಾತಾಡೋದಾಗ್ಲಿ ಮುಂದಿನ ಸಂಧಿಗೆ ಯಾಕಪ್ಪ ಅಂತಂದ್ರ ಸರಸ್ವತಿ ಕಲಾವಂತರೇ ಕುರುಗಿ ಕೋಳ ಕಟ್ಟ್ಯಾರ ಇವತ್ತಿನ ದಿವಸ. ಅಪ್ಪಾಜಿ ಅವರು ಕುರುಗಿ ಕೋಳ ಕಟ್ಟಿದಾಗೈತಿ. ಬಳಸಾಲ ಹೂಡುವಂತ ಕರ್ತವ್ಯ ನಮ್ಮದಾರ. ಅಪ್ಪವರು ಮುತ್ತಿಯವರು ಎಲ್ಲ ಅವ್ರ ಹೆಸರು ಇರ್ಲಿ. ಮುಂದಿನ ಸಂಧಿಗೆ ಯಾವ ರೀತಿಯಾಗಿ ಮಗಳಿಗೆ ದಾರಿ ತೋರಿಸಿ ಕೊಡ್ತಾರ ಆ ದಾರಿ ಒಳಗೆ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಈಗ ಬಾಳೆಯನ್ನು ಮಾತಾಡೋರು ಯಥಾ ಪ್ರಕಾರ ಸತ್ಯ ಸುಂದರವಾದ 4 ನುಡಿ ಚಾಲ ಹಾಡಿ ಮುಂದೆ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಯ ಕೊಡು.